ವೀಕ್ಷಕರ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡಕ್ಕೆ 295 ರನ್ಗಳ ಭರ್ಜರಿ ಗೆಲುವಿನ ಬಳಿಕ ಸಿಡಿದದ್ದ ಪಾಕಿಸ್ತಾನ ದಿಗ್ಗಜರು ಇನ್ನು ವೀಕ್ಷಕರೇ ಭಾರತ ತಂಡದ ಬಗ್ಗೆ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವೀಕ್ಷಕರೇ ಇದರ ಬಗ್ಗೆ ಸಂಪೂರ್ಣ ಅಪ್ಡೇಟ್ ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ಟೀಮ್ ಇಂಡಿಯಾ ತಂಡದ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರೇ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಈ ಪಾಕಿಸ್ತಾನ ದಿಗ್ಗಜರು ಕೊಟ್ಟಂಥ ಸ್ಫೋಟಕ ಹೇಳಿಕೆಗಳಿಗೆ ತಕ್ಕ ಉತ್ತರ ಕೊಡಿ. ಹೌದು ವೀಕ್ಷಕರೇ, ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ ಮೊದಲ ಟೆಸ್ಟ್ ಪಂದ್ಯವು ಇದೀಗ 4ನೇ ದಿನದಾಟದಲ್ಲಿ ಮುಕ್ತಾಯಗೊಂಡಿದೆ. ಇನ್ನು ವೀಕ್ಷಕರೇ ಈ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡವು 295 ರನ್ಗಳ ಗೆಲುವಿನ ಬಳಿಕ ಪಾಕಿಸ್ತಾನ ದಿಗ್ಗಜರಾದ ಶೋಯಬ್ ಅಖ್ತರ್ ಹಾಗೂ ವಸೀಂ ಅಕ್ರಮ್ ಅವರು ಟೀಮ್ ಇಂಡಿಯಾ ತಂಡದ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ವೀಕ್ಷಕರೇ ಇದೇ ರೀತಿಯಾಗಿ ಈ ಒಂದು ಪಂದ್ಯದ ಮೊದಲ ದಿನದಾಟದಲ್ಲೂ ಕೂಡ ಈ ಇಬ್ಬರು ದಿಗ್ಗಜರು ಟೀಮ್ ಇಂಡಿಯಾ ತಂಡದ ಬಗ್ಗೆ ಕೆಲವೊಂದಿಷ್ಟು ಮಾತುಗಳನ್ನು ಹೇಳಿದ್ದರು. ವೀಕ್ಷಕರೇ ಅದೆಲ್ಲದರ ಬಗ್ಗೆ ಈಗ ತಿಳಿದುಕೊಳ್ಳೋಣ ಬನ್ನಿ. ವೀಕ್ಷಕರೇ ಆಸೀಸ್ ವಿರುದ್ಧ ಭಾರತ ತಂಡವು ಒಟ್ಟಾರೆಯಾಗಿ 5 ಟೆಸ್ಟ್ ಪಂದ್ಯಗಳನ್ನು ಆಡಲಿದೆ. ವೀಕ್ಷಕರೇ ಈಗಾಗಲೇ ಭಾರತ ತಂಡವು 1 ಟೆಸ್ಟ್ ಪಂದ್ಯದಲ್ಲಿ ಗೆದ್ದುಕೊಂಡರೆ ಇನ್ನು ವೀಕ್ಷಕರೇ ಉಳಿದಂಥ 4 ಟೆಸ್ಟ್ ಪಂದ್ಯವನ್ನು ಕೂಡ ಭಾರತ ತಂಡವು ಗೆದ್ದುಕೊಳ್ಳಬೇಕಿದೆ. ಹೌದು ವೀಕ್ಷಕರೇ, ವರ್ಲ್ಡ್ ಟೆಸ್ಟ್ ಚಾಂಪಿಯನ್ ಫೈನಲ್ ತಲುಪಲು ಭಾರತ ತಂಡಕ್ಕೆ ಇನ್ನು ಉಳಿದಂಥ 4 ಟೆಸ್ಟ್ ಪಂದ್ಯಗಳು ತುಂಬ ಮಹತ್ವದ ಪಂದ್ಯಗಳಾಗಿವೆ. ಇನ್ನು ಅದೇ ರೀತಿಯಾಗಿ ಆಸ್ಟ್ರೇಲಿಯಾ ತಂಡವು ಕೂಡ ಈ 4 ಟೆಸ್ಟ್ ಪಂದ್ಯಗಳ ಮೇಲೆ ಕಣ್ಣಿಟ್ಟಿದೆ. ಹೌದು ವೀಕ್ಷಕರೇ, ಮೊದಲ ಟೆಸ್ಟ್ ಪಂದ್ಯದ ಹೀನಾಯ ಸೋಲಿನ ಬಳಿಕ ಇದೀಗ ಆಸ್ಟ್ರೇಲಿಯಾ ತಂಡದ ಆಟಗಾರರು ಇನ್ನು ಉಳಿದಿರುವಂಥ 4 ಟೆಸ್ಟ್ ಪಂದ್ಯಗಳನ್ನು ಗೆದ್ದುಕೊಂಡು ಟೀಮ್ ಇಂಡಿಯಾ ತಂಡವನ್ನು ಸೋಲಿಸಬೇಕೆಂಬ ಲೆಕ್ಕಾಚಾರದಲ್ಲಿದ್ದಾರೆ. ಹೌದು ವೀಕ್ಷಕರೇ, ಇಂದು ಮುಕ್ತಾಯಗೊಂಡ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡವು 295 ರನ್ಗಳಿಂದ ಭರ್ಜರಿ ಗೆಲುವು ದಾಖಲಿಸಿತು. ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಭಾರತ ತಂಡವು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತು. ವೀಕ್ಷಕರೇ ಅದರಂತೆ ಬ್ಯಾಟ್ ಮಾಡಿದ್ದ ಟೀಮ್ ಇಂಡಿಯಾ ತಂಡವು ಮೊದಲ ಇನ್ನಿಂಗ್ಸ್ನಲ್ಲಿ ಒಟ್ಟಾರೆಯಾಗಿ 150 ರನ್ ಗಳಿಸಿದರೆ ಇದಕ್ಕೆ ತಕ್ಕ ಉತ್ತರವಾಗಿ ಆಸೀಸ್ ಪಡೆಯು 104 ರನ್ ಗಳಿಸಿತು. ಇನ್ನು ವೀಕ್ಷಕರೇ 46 ರನ್ಗಳ ಮುನ್ನಡೆಯೊಂದಿಗೆ ದ್ವಿತೀಯ ಇನ್ನಿಂಗ್ಸ್ ಆರಂಭಿಸಿದ್ದ ಭಾರತ ತಂಡವು 487 ರನ್ಸ್ ಕಲೆ ಹಾಕುವ ಮೂಲಕ 6 ವಿಕೆಟ್ ಕಳೆದುಕೊಂಡು ಡಿಕ್ಲೇರ್ ತೆಗೆದುಕೊಂಡಿತು. ಇನ್ನು ವೀಕ್ಷಕರೇ 534 ರನ್ಸ್ಗಳ ಬೃಹತ್ ಗುರಿಯೊಂದಿಗೆ ಭಾರತ ತಂಡವು ಈ ಒಂದು ಟೆಸ್ಟ್ ಪಂದ್ಯವನ್ನು 3ನೇ ದಿನದಾಟದಲ್ಲೇ ಗೆದ್ದು ಬೀಗಿತ್ತು. ಹೌದು ವೀಕ್ಷಕರೇ, ಒಟ್ಟಾರೆಯಾಗಿ ಆಸ್ಟ್ರೇಲಿಯಾ ತಂಡವನ್ನು ಭಾರತ ತಂಡವು 3ನೇ ದಿನದಾಟದಲ್ಲೇ ಹಿಂದಿಕ್ಕಿತ್ತು. ಇನ್ನು ವೀಕ್ಷಕರೇ ಈ ಬೃಹತ್ ಮೊತ್ತದ ಗುರಿ ಬೆನ್ನಟ್ಟಿದ್ದ ಆಸೀಸ್ ಪಡೆಯು ಇದೀಗ 4ನೇ ದಿನದಾಟದಲ್ಲಿ 238 ರನ್ಸ್ಗಳಿಗೆ ತತ್ತರಿಸಿ ಹೋಗಿದೆ. ವೀಕ್ಷಕರೇ ಈ ಒಂದು ಸೋಲಿನ ಮೂಲಕ ಇದೀಗ ಆಸ್ಟ್ರೇಲಿಯಾ ತಂಡವು ಈ ಒಂದು ಸರಣಿಯಲ್ಲಿ ಹಿನ್ನಡೆ ಸಾಧಿಸಿದೆ. ಇನ್ನು ವೀಕ್ಷಕರೇ ಈ ಒಂದು ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಹೋಗುವುದಾದರೆ ವೀಕ್ಷಕರೇ ಭಾರತ ತಂಡವು ಮೊದಲ ಟೆಸ್ಟ್ ಪಂದ್ಯವನ್ನು ಗೆದ್ದ ಬಳಿಕ ಪಾಕ್ ದಿಗ್ಗಜರು ಕೊಟ್ಟಂಥ ಸ್ಫೋಟಕ ಹೇಳಿಕೆಗಳು ಇಲ್ಲಿವೆ. ಹೌದು, ಭಾರತ ತಂಡದ ಬಗ್ಗೆ ಮೊದಲನೇದಾಗಿ ಮಾತನಾಡಿದ ವಸೀಂ ಅಕ್ರಮ್ ಅವರು ಹೇಳಿದ್ದು, ಈ ಒಂದು ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡವು ಮೋಸದ ಗೆಲುವು ಕಂಡಿದೆ. ಹೌದು, ಈ ಒಂದು ಪಂದ್ಯದಲ್ಲಿ ಸಂಪೂರ್ಣವಾಗಿ ಭಾರತ ತಂಡದ ಆಟಗಾರರು ಆಸ್ಟ್ರೇಲಿಯಾ ತಂಡದ ಆಟಗಾರರ ಮೇಲೆ ಸ್ಲೆಡ್ಜಿಂಗ್ ಮಾಡಿದರು ಮತ್ತು ಈ ಒಂದು ಸ್ಲೆಡ್ಜ್ನಿಂದ ಆಸ್ಟ್ರೇಲಿಯಾ ತಂಡವು ಹಿಂದಕ್ಕೆ ಬಿದ್ದಿತು. ಹೌದು, 2 ಇನ್ನಿಂಗ್ಸ್ಗಳಲ್ಲಿ ಭಾರತ ತಂಡವು ಸ್ಲೆಡ್ಜ್ ಮಾಡುವ ಮೂಲಕ ಆಸ್ಟ್ರೇಲಿಯಾ ತಂಡವನ್ನು ಹಿಂದಿಕ್ಕಿತು. ಇನ್ನು ಇದರಿಂದ ಆಸ್ಟ್ರೇಲಿಯಾ ತಂಡವು ಈ ಒಂದು ಪಂದ್ಯವನ್ನು ಸೋಲಬೇಕಾಗಿದೆ ಮತ್ತು ಈ ಪಂದ್ಯದಲ್ಲಿ ಮೋಸದ ಗೆಲುವು ಕಂಡಿರಬಹುದು. ಆದರೆ ಉಳಿದಿರುವಂಥ 4 ಟೆಸ್ಟ್ ಪಂದ್ಯಗಳಲ್ಲಿ ಆಸೀಸ್ ಪಡೆಯು ಭರ್ಜರಿಯಾಗಿ ಕಂಬ್ಯಾಕ್ ಮಾಡಲಿದೆ. ಆ ಪಂದ್ಯಗಳಲ್ಲಿ ನೀವು ಗೆದ್ದು ತೋರಿಸಿ ಎಂದು ವಸೀಂ ಅಕ್ರಮ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು. ಇನ್ನು ವೀಕ್ಷಕರೇ ಬಳಿಕ ಮಾತನಾಡಿದ ಶೋಯಬ್ ಅಖ್ತರ್ ಅವರು ಟೀಮ್ ಇಂಡಿಯಾ ತಂಡದ ಬಗ್ಗೆ ಹೇಳಿದ್ದು, ಒಮ್ಮೆ ಭಾರತ ತಂಡವು ಪಾಕಿಸ್ತಾನಕ್ಕೆ ಟೆಸ್ಟ್ ಸರಣಿ ಆಡಲು ಬನ್ನಿ, ಅಲ್ಲಿ ನೀವು ಗೆದ್ದು ತೋರಿಸಿ, ನಿಮ್ಮ ಯೋಗ್ಯತೆ ಏನು ಎಂಬುದು ನಮಗೆ ತಿಳಿಯುತ್ತದೆ. ಹೌದು, ಪಾಕಿಸ್ತಾನ ವಿರುದ್ಧ ಟೆಸ್ಟ್ ಸರಣಿಯನ್ನು ಗೆಲ್ಲುವುದು ಅಷ್ಟು ಸುಲಭದ ಮಾತಲ್ಲ ಮತ್ತು ನೀವೇನಾದರೂ ನಮ್ಮ ನಾಡಲ್ಲಿ ಗೆದ್ದು ತೋರಿಸಿದರೆ ನಿಮ್ಮ ತಂಡವು ನಂಬರ್ 1 ತಂಡವಾಗಿ ಹೊರಹೊಮ್ಮಲಿದೆ ಮತ್ತು ಇದೀಗ ನೀವು ಆಸ್ಟ್ರೇಲಿಯಾ ನಾಡಲ್ಲಿ ಗೆಲ್ಲುತ್ತಿರಬಹುದು. ಆದರೆ ಉಳಿದಿರುವಂಥ ಟೆಸ್ಟ್ ಪಂದ್ಯಗಳಲ್ಲಿ ಆಸ್ಟ್ರೇಲಿಯಾ ತಂಡವು ಭರ್ಜರಿಯಾಗಿ ಕಂಬ್ಯಾಕ್ ಮಾಡಿ ನಿಮಗೆ ಹೀನಾಯ ಸೋಲು ಕೊಡಲಿದೆ. ವೀಕ್ಷಕರೇ ಈ ದಿಗ್ಗಜರ ಹೇಳಿಕೆಗಳಿಗೆ ನಿಮ್ಮ ತಕ್ಕ ಉತ್ತರವನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.